ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು ಕ್ವೀನ್ ವಿಕ್ಟೋರಿಯಾ ನೈಟ್ ಮಾರ್ಕೆಟ್ಗೆ. ಇದು ಒನ್ ಆಫ್ ಮೆಲ್ಬರ್ನ್ಸ್ ಮೋಸ್ಟ್ ಐಕಾನಿಕ್ ಪ್ಲೇಸ್, ಜೊತೆಗೆ ಹಬ್ ಆಫ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಕಮ್ಯುನಿಟಿ. ಆನ್ ದ ವೇ ಟು ನೈಟ್ ಮಾರ್ಕೆಟ್, ಸಿಟಿ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಐ ಕುಡಂಟ್ ರೆಸಿಸ್ಟ್ ಕ್ಯಾಪ್ಚರಿಂಗ್ ಅ ಫ್ಯೂ ಕ್ಲಿಪ್ಸ್. ಜಸ್ಟ್ ಲುಕ್ ಅಟ್ ಹೌ ಗಾರ್ಜಿಯಸ್ ಮೆಲ್ಬರ್ನ್ ಈಸ್. Queen Victoria Market, night market, ಮಸ್ತ್ ಬಾರ್ಬಿಕ್ಯೂ ತಿನ್ನಕ್ಕೆ. ಈ ನೈಟ್ ಮಾರ್ಕೆಟು ಎವ್ರಿ ವೆನ್ಸ್ಡೇ 5 PM ಇಂದ 10 PM ತನಕ ರನ್ ಆಗುತ್ತೆ ಟಿಲ್ ಆಗಸ್ಟ್. ಎಂಡ್ ಆಗೋಕ್ಕೆ ಇನ್ನು ಸ್ವಲ್ಪ ದಿನ ಮಾತ್ರ ಇರೋದು. ಮಾರ್ಕೆಟ್ ಒಳಗಡೆ ಕ್ರೌಡ್ ಜಾಸ್ತಿನೇ ಇತ್ತು. ಇದು ಒನ್ ಆಫ್ ಮೆಲ್ಬರ್ನ್ಸ್ ಮೋಸ್ಟ್ ಫೇಮಸ್ ಪ್ಲೇಸಸ್ ವಿತ್ 145 ಇಯರ್ಸ್ ಹಿಸ್ಟ್ರಿ. ನೋ ಎಂಟ್ರಿ ಫೀ, ಜಸ್ಟ್ ಕಮ್ ಹಂಗ್ರಿ ಆ್ಯಂಡ್ ರೆಡಿ ಫಾರ್ ಅ ಗುಡ್ ಟೈಮ್. ಶಾಪಿಂಗಲ್ಲಿ ಡಿಫ್ರೆಂಟ್ ಕಂಟ್ರೀಸಿಂದ ಯುನೀಕ್ ಹ್ಯಾಂಡ್ಮೇಡ್ ಗೂಡ್ಸ್, ಜ್ಯುವೆಲರೀಸ್, ಗಿಫ್ಟ್ಸ್, ಹೋಮ್ ಡೆಕೋರ್ ಐಟಮ್ಸ್, ಬುಕ್ಸ್, ವಿಂಟೇಜ್ ಕ್ಲಾತಿಂಗ್ ಎಲ್ಲ ಇಟ್ಟಿದ್ರು. ಸೊ ಇಷ್ಟಲ್ಲದೆ ಹ್ಯಾಂಡ್ಮೇಡ್ ಸೋಪ್ಸ್, ಕ್ಯಾಂಡಲ್ಸ್, ಜೊತೆಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಇತ್ತು. ಇದು ಶಾಪಿಂಗಿಗೆ, ಫುಡ್ ಮತ್ತು ಫನ್ ಫೆಸ್ಟಿವಿಟೀಸ್ಗೆ ತುಂಬಾ ಫೇಮಸ್ ಪ್ಲೇಸ್. ಈ ನೈಟ್ ಮಾರ್ಕೆಟು ಇಸ್ ಅ ಪಾರ್ಟ್ ಆಫ್ ಅ ವಿಂಟರ್ ಫೆಸ್ಟಿವಲ್ ಥೀಮ್. ಅದನ್ನು ಕ್ರಿಸ್ಮಸ್ ಇನ್ ಜುಲೈ ಅಂತ ಕರೀತಾರೆ. ಈ ಕಾನ್ಸೆಪ್ಟು ಆಸ್ಟ್ರೇಲಿಯಾಲಿ ತುಂಬಾ ಪಾಪ್ಯುಲರ್ ಆಗಿದೆ ಈಗ. ಕ್ರಿಸ್ಮಸ್ ಬರೋದು ಡಿಸೆಂಬರಲ್ಲಿ, ಆವಾಗ ಆಸ್ಟ್ರೇಲಿಯಾಲಿ ಸಮ್ಮರ್ ಸೀಸನ್ ಇರುತ್ತೆ. ಅದೇ ಜುಲೈ ಮಂತಲ್ಲಿ ವಿಂಟರ್ ಸೀಸನ್ ಇರೋ ರೀಸನ್ಗೆ ಈ ಕೋಲ್ಡರ್ ವಿಂಟರ್ ವೆದರು ಫೆಸ್ಟಿವ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಸೊ ವಿಚ್ ಈಸ್ ಗುಡ್ ಫಾರ್ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್, ಲೈಕ್ ಫೆಸ್ಟಿವಿಟೀಸ್ ವಿತ್ ಗುಡ್ ಡೆಕೋರೇಷನ್ಸ್, ಫುಡ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ಹೈಲೈಟ್ ಬಂದು ಫುಡ್. ಇಲ್ಲಿ ಹ್ಯೂಜ್ ವೆರೈಟಿ ಆಫ್ ಫುಡ್ಸ್ ಇತ್ತು ಟು ಟ್ರೈ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಆಫ್ರಿಕನ್, ಶ್ರೀಲಂಕನ್, ಸ್ಪ್ಯಾನಿಷ್, ಮೆಕ್ಸಿಕನ್, ಟರ್ಕಿಶ್ ಫುಡ್, ಜಸ್ಟ್ ಟು ನೇಮ್ ಅ ಫ್ಯೂ. Food stalls is a mix of traditional and modern cuisine. Perfect. Thank you. ಇವಾಗ ಟ್ರೈ ಮಾಡಕ್ಕೆ ಬಂದಿರೋದು ಮೆಕ್ಸಿಕನ್ ಡಿಶ್ ಟ್ಯಾಕೋಸ್. ಇಟ್ ವಾಸ್ ಟೇಕಿಂಗ್ ಅ ಲಾಂಗ್ ಟೈಮ್ ಟು ಆರ್ಡರ್ ಆ್ಯಂಡ್ ಗೆಟ್ ದ ಫುಡ್ ಬಿಕಾಸ್ ಆಫ್ ಹ್ಯೂಜ್ ಕ್ರೌಡ್ ಆ್ಯಂಡ್ ಲಾಂಗ್ ಕ್ಯೂ. ಎಲ್ಲ ಫುಡ್ ಸ್ಟಾಲ್ಸಲ್ಲೂ ಹೀಗೆ ಇತ್ತು ಆ್ಯಂಡ್ ದ ಟೇಸ್ಟ್ ವಾಸ್ ಸೋ ಗುಡ್. ಡೀಪ್ ಫ್ರೈಡ್ ಬಾರ್ಬಿಕ್ಯೂ. Next we wanted to try squid, so we got barbecue squid and fried squid. First bite ತಿನ್ಬೇಕಾದ್ರೆ whole squid ನ ನೋಡಿ I was feeling somewhat. ಆಮೇಲೆ ಟೇಸ್ಟ್ ಮಾಡಿದ್ಮೇಲೆ I really liked it. Hello, how are you? Very good. Can I have fried oyster, please? Barbecue squid and fried oysters. Even fried oysters ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟ್ ಈ ಮಾರ್ಕೆಟಲ್ಲಿ ಕೆಲವು ಪರ್ಫಾರ್ಮರ್ಸು ಎಲ್ಲರೂ ಎಂಟರ್ಟೈನ್ ಮಾಡ್ತಿದ್ರು ಬೈ ವೇರಿಂಗ್ ಬ್ಯೂಟಿಫುಲ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಆ್ಯಂಡ್ ದೇ ವರ್ ರೆಪ್ರೆಸೆಂಟಿಂಗ್ ದೇರ್ ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ಟ್ರೆಡಿಷನ್. ಸೊ ಆ ಮೂಮೆಂಟ್ನ ಎಲ್ಲರೂ ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು ಬೈ ಟೇಕಿಂಗ್ ವಿಡಿಯೋಸ್ ಆ್ಯಂಡ್ ಫೋಟೋಸ್. ಈವನ್ ನಾವು ಕೂಡ ಅದನ್ನೇ ಮಾಡಿದ್ದು. ಎಗೇನ್ ಯಾವ ಸ್ಟಾಲ್ ನೋಡಿದ್ರು ಫುಲ್ ರಶ್ ಇತ್ತು. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡೋಕ್ಕೆ ಹೋಗಿದ್ದು ಚಿಕನ್ ಸ್ಕೀವರ್ಸ್ ವಿತ್ ರೈಸ್ ಆ್ಯಂಡ್ ಸಲಾಡ್. ತುಂಬ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಆರ್ಡರ್ ನಮಗೆ ಸಿಕ್ತು. ಆಫ್ಟರ್ ಟೇಸ್ಟಿಂಗ್ ನಮಗೆ ಫೀಲ್ ಆಗಿದ್ದು ಇಟ್ಸ್ ವರ್ತ್ ದ ವೆಯ್ಟ್ ಅಂತ. ಇಲ್ಲಿ ನೀವು ನೋಡ್ತಾ ಇರೋದು ನಾಯ್ಸ್ಲೆಸ್ DJ. ಅಂದರೆ ಇನ್ಸ್ಟೆಡ್ ಆಫ್ ಲೌಡ್ ಮ್ಯೂಸಿಕ್ ಎಲ್ಲರೂ ಹೆಡ್ಫೋನ್ಸ್ ಹಾಕ್ಕೊಂಡು ಬೀಚ್ನ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ದಿಸ್ ವೇ ಎವ್ರಿ ಒನ್ ಕ್ಯಾನ್ ಡ್ಯಾನ್ಸ್ ಆ್ಯಂಡ್ ಹ್ಯಾವ್ ಫನ್ ವಿತೌಟ್ ಡಿಸ್ಟರ್ಬಿಂಗ್ ದ ಸರೌಂಡಿಂಗ್ಸ್ ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಈಸ್ ಸೋ ಗುಡ್ ಅಲ್ವಾ.
ನೆಕ್ಸ್ಟ್ ನಾವು ಟ್ರೈ ಮಾಡೋಕ್ಕೆ ಬಂದಿದ್ದು ಸೂಪ್ನ ಆ್ಯಂಡ್ ದ ಸ್ಟಾಲ್ ನೇಮ್ ಇಸ್ ಸೂಪ್ ಫ್ಯಾಕ್ಟರಿ. ತುಂಬ ಜನ ಅಲ್ಲಿ ಟ್ರೈ ಮಾಡ್ತಾ ಇದ್ರು, ಅದನ್ನ ನೋಡಿ ನಾವು ಕೂಡ ಟ್ರೈ ಮಾಡೋಕ್ಕೆ ಹೋಗಿದ್ದು. ಸೂಪ್ನ ಬ್ರೆಡ್ ಒಳಗಡೆ ಹಾಕಿ ಕೊಡ್ತಾರೆ, ಅಂದರೆ ಔಟ್ ಪಾರ್ಟ್ ಬಂದು ಬ್ರೆಡ್. ನಾನು ಅದನ್ನು ಪಂಪ್ಕಿನ್ ಅನ್ಕೊಂಡಿದ್ದೆ, ಅದನ್ನೇ ಹೇಳ್ತಾ ಇದ್ದೆ ಇಟ್ಸ್ ಬ್ರೆಡ್ ಅಂತ. Hello, chicken and corn, please. Thank you. Next drink. Salt. ಆ್ಯಕ್ಚುಲಿ ಈ ಸೂಪ್ ಪರ್ಸ್ನಲಿ ನನಗೆ ಇಷ್ಟ ಆಗಲಿಲ್ಲ. ಬ್ರೆಡ್ ಕೂಡ ಸಾಲ್ಟಿ ಆಗಿತ್ತು, ಜೊತೆಗೆ ಐ ಆಲ್ಸೋ ಆ್ಯಡೆಡ್ ಅ ಲಿಟಲ್ ಸಾಲ್ಟ್. ತುಂಬಾ ಸಾಲ್ಟಿ ಆಗಿದೆ ಅಲ್ಲ, ನಾನು ಎಕ್ಸ್ಟ್ರಾ ಸಾಲ್ಟ್ ಚೆನ್ನಾಗಿಲ್ಲ ಸಾಲ್ಟ್ ಆಗಿಲ್ವಾ? ಜಾಸ್ತಿ ಸಾಲ್ಟಿ ಇಲ್ವಾ? ಇಲ್ಲ, ಇವ್ರು ಉಪ್ಪಾಗಿರೋದನ್ನೇ ಸೂಪರ್ ಆಗಿದೆ ಅಂತ ತಿಂತಾ ಇದಾರೆ. ಇದು ನಿಜವಾಗ್ಲೂ ಉಪ್ಪಾಗಿದೆ ಆಯ್ತಾ? ಕಸ್ತೂರಿ ವಾಸನೆ. ಅಷ್ಟರಲ್ಲಿ ನೈಟ್ ಮಾರ್ಕೆಟ್ಗೆ ಫ್ರೆಂಡ್ಸ್ ಕೂಡ ಬಂದು ಜಾಯಿನ್ ಆದರು. ವಿ ಆಲ್ ಆ್ಯಡ್ ಸಮ್ ಪೊಟ್ಯಾಟೊ ಟ್ವಿಸ್ಟರ್ಸ್. ಗ್ರೂಪಲ್ಲಿ ವೆಜಿಟೇರಿಯನ್ ಫುಡ್ ತಿನ್ನೋರು ಇದ್ದಾರೆ, ಸೊ ದೇ ಟ್ರೈಡ್ ಸಮ್ ವೆಜ್ ಫುಡ್ ಐಟಮ್ಸ್. ಎರಡು ತಿನ್ನೋರಿಗೆ ಜಾಸ್ತಿ ಅಡ್ವಾಂಟೇಜ್ ಅಲ್ವಾ, ಬಿಕಾಸ್ ವಿ ಕ್ಯಾನ್ ಟೇಸ್ಟ್ ಬೋತ್. ಇದು ಟರ್ಕಿಶ್ ಗೋಸ್ಲೆಮೆ. ಫ್ಲ್ಯಾಟ್ ಬ್ರೆಡ್ಗೆ ಟೇಸ್ಟಿ ಫಿಲ್ಲಿಂಗ್ನ ಸ್ಟಫ್ ಮಾಡಿ ಕೊಡ್ತಾರೆ. ಸ್ಟಫಿಂಗಲ್ಲಿ ಲ್ಯಾಮ್, ಚಿಕನ್, ಸ್ಪಿನಿಚ್ ಎಲ್ಲ ಇರುತ್ತೆ. ಸೊ ದ ಟೇಸ್ಟ್ ವಾಸ್ ಸೋ ಗುಡ್. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಟೊಕ್ಬೋಕಿ. ಇದು ಪಾಪ್ಯುಲರ್ ಕೊರಿಯನ್ ಸ್ಟ್ರೀಟ್ ಫುಡ್ ಮೇಡ್ ವಿತ್ ಚೀವಿ ರೈಸ್ ಕೇಕ್ಸ್ ಆ್ಯಂಡ್ ಸಾಸ್. ಜೊತೆಗೆ ಕಿಮ್ಚಿನ ಕೂಡ ಆ್ಯಡ್ ಮಾಡಿದ್ರು, ಸೊ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ. ಆ್ಯಂಡ್ ದ ಫರ್ಮೆಂಟೆಡ್ ಕಿಮ್ಚಿ ವಾಸ್ ಜಸ್ಟ್ ಅಮೇಝಿಂಗ್. ಈ ಸ್ಟಾಲ್ ಬಂದು ಲಕ್ಕಿ ಕಾಯಿನ್ ಅಂತ, ಕೊರಿಯನ್ ಪಾಪ್ಯುಲರ್ ಸ್ಟ್ರೀಟ್ ಫುಡ್. ಸೊ ಗೋಲ್ಡ್ ಕಾಯಿನ್ ಪ್ಯಾನ್ ಕೇಕ್ಸ್ ಅಂತ, ಯಾಕಂದರೆ ಶೇಪ್ ಬಂದು ಕಾಯಿನ್ ಶೇಪಲ್ಲಿರುತ್ತೆ. ಔಟರ್ ಲೇಯರ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಫಿಲ್ಲಿಂಗ್ ಕೂಡ ಇರುತ್ತೆ. ನಾವು 3 ಫ್ಲೇವರ್ಸ್ನ ಚೂಸ್ ಮಾಡಿದ್ವಿ: ಮೊಜರೆಲ್ಲಾ, ನಟೆಲ್ಲಾ ಆ್ಯಂಡ್ ಪಿಸ್ತಾಶಿಯೋ. One Nutella pizza and one pistachio. ಈ ಸ್ಟಾಲ್ ತುಂಬಾ ಪಾಪ್ಯುಲರ್ ಆಗಿತ್ತು ಎಲ್ಲ ರೀಲ್ಸಲ್ಲೂ. ಮೊಜರೆಲ್ಲಾ ಅಂತೂ ಟ್ರೈ ಮಾಡೋಕ್ಕೆ ಹೈಲಿ ರೆಕಮೆಂಡೆಡ್. ಈ ಥರ ಪ್ಲೇಸಸ್ಗೆ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಜೊತೆ ಗ್ರೂಪಲ್ಲಿ ಹೋದ್ರೇ ಚಂದ ಅಲ್ವಾ, ಬಿಕಾಸ್ ವೆರೈಟೀಸ್ ಆಫ್ ಫುಡ್ನ ಟ್ರೈ ಮಾಡ್ಬೋದು, ಆಲ್ಸೋ ಜೊತೆಗೆ ಗುಡ್ ಟೈಮ್ನ ಕೂಡ ಸ್ಪೆಂಡ್ ಮಾಡ್ಬೋದು. ಅವರನ್ನು ನೋಡಿ ಐ ವಾಸ್ ರಿಯಲಿ ಮಿಸ್ಸಿಂಗ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇಲ್ಲಿ ಕಾರ್ಟೂನ್ ಥೀಮ್ ಕಾಟನ್ ಕ್ಯಾಂಡಿ ಮತ್ತು ಕಸ್ಟರ್ಡ್ ಬನ್ನ ಕೂಡ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು 4 ಚೀಸ್ ಫೆಟುಚೀನೆ. ಇದು ಬಂದು ಇಟಾಲಿಯನ್ ಬೇಸ್ಡ್ ಡಿಶ್. ಇದನ್ನು ಒಂದು ಹ್ಯೂಜ್ ಚೀಸ್ ವೀಲಲ್ಲಿ ಟಾಸ್ ಮಾಡಿ ಕೊಡ್ತಾರೆ. ಕ್ರೀಮಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಕ್ರೆಮ್ ಬ್ರೂಲೆ ಟಾರ್ಟ್. ಇದು ಫ್ರೆಂಚ್ ಪಾಪ್ಯುಲರ್ ಡೆಸರ್ಟು. ಒಳಗಡೆ ಫಿಲ್ಲಿಂಗ್ ಬಂದು ಕ್ರೀಮಿ ಕಸ್ಟರ್ಡು ಆ್ಯಂಡ್ ಟಾಪಲ್ಲಿ ಕ್ಯಾರಮಲೈಸ್ ಲೇಯರ್ ಆಫ್ ಶುಗರ್ ಇರುತ್ತೆ. ಆ್ಯಂಡ್ ದ ಟೇಸ್ಟ್ ವಾಸ್ ಸೋ ಗುಡ್. ಈಗ ಬಂದಿರೋದು ಟ್ಯಾಂಗ್ ಹುಲುಗೆ, ತುಂಬಾ ವೈರಲ್ ಆಗಿರೋ ಫ್ರೂಟ್ಸ್ ಸ್ಕೀವರ್ಸ್ ತಿನ್ನೋಕ್ಕೆ. ಇದು ಪಾಪ್ಯುಲರ್ ಚೈನೀಸ್ ಸ್ಟ್ರೀಟ್ ಫುಡ್. ಇಲ್ಲಿ ಫ್ರೂಟ್ಸ್ಗೆ ಶುಗರ್ ಕೋಟಿಂಗ್ ಮಾಡಿ ಕೊಟ್ಟಿರ್ತಾರೆ, ಕ್ರಂಚಿ ಟೆಕ್ಸ್ಚರ್ ಇರುತ್ತೆ. ಹಿಯರ್ ವಿ ಕ್ಯಾನ್ ಗೆಟ್ ಫ್ರೂಟ್ಸ್ ಲೈಕ್ ಪೈನಾಪಲ್, ಸ್ಟ್ರಾಬೆರಿ, ಗ್ರೇಪ್ಸ್ ಆರ್ ಮಿಕ್ಸ್ಡ್. ಸೊ ಬ್ಯೂಟಿಫುಲ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಿದ್ರು ಐಸಿಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನೋಡಿ ಅಲ್ಲ ವಿಡಿಯೋಗಾದ್ರೂ. ಏನು ಹಂಗ್ ಬದುಕ್ತೀಯಾ? ಏನೇನಿದೆ ಅಂತ ನೋಡ್ತಾ ಇದ್ದೀನಿ. ನೀನೇನು ಹಿಂಗಿಟ್ಟಿದ್ಯಾ?
ಆಗ್ಲೇ ನಂಗೆ ಫೋಟೋ ಬೋತಿದ್ದು ಸಾಕು ದಿ ಎಂಡ್ खत्म